ಹನುಮಂತ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7. ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ನೀಲಗುಂದ ಗ್ರಾಮದಲ್ಲಿನ ಕಾಯಕಯೋಗಿ ನಡೆದಾಡುವ ದೇವರ ಸ್ವರೂಪರಾದ ಡಾ ಶ್ರೀ ಮಂಜುನಾಥ ಅಪ್ಪಾಜಿಯವರ ಧಾರ್ಮಿಕ ಸಾಮಾಜಿಕ ನಿರಂತರ ಸೇವೆಯನ್ನು ಗುರುತಿಸಿ ಬೆಂಗಳೂರಿನ ಫಿಲಂ ಚೇಂಬರ್ಸ್ ರವರು ಕಾಯಕ ಭಾವೈಕ್ಯ ಸೇವಾರತ್ನ ಪ್ರಶಸ್ತಿಯನ್ನು ಸಕಲ ಗೌರವಗಳೊಂದಿಗೆ ನೀಡಿ ಸನ್ಮಾನಿಸಿದ್ದಾರೆ. ಕನ್ನಡ ಸಾಹಿತ್ಯ ಸಂಸ್ಕೃತ ರಾಜ್ಯ ಮಟ್ಟದ 12ನೇ ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ರಾಜ್ಯ ಶ್ರೀ ನಾಲ್ವಾಡ ಕೃಷ್ಣರಾಜ ಒಡೆಯರ್ ಹಾಗೂ ಸಾಂಸ್ಕೃತಿಕ ರತ್ನ ರಾಜ್ಯ ಹಾಗೂ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಕಾಯಕಯೋಗಿ ಡಾ ಶ್ರೀ ಮಂಜುನಾಥ ಅಪ್ಪಾಜಿಯವರು ಪುಣ್ಯಕ್ಷೇತ್ರ ನೀಲಗುಂದ ಇವರ ಸಮಾಜ ಸೇವೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದನ್ನು ಗುರುತಿಸಿ ದಾವಣಗೆರೆಯ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯು 70ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಪ್ರತಿ ವರ್ಷ ನೀಡುವ ಕರ್ನಾಟಕ ಸಿರಿಗನ್ನಡ ಸಿರಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಮತ್ತು ಚೆನ್ನೈನಲ್ಲಿ ಕಾಯಕಯೋಗಿ ಪರಮ ಪೂಜ್ಯ ಡಾ ಮಂಜುನಾಥ ಅಪ್ಪಾಜಿ ಅವರಿಗೆ ಗೌರವಯುತ ಡಾಕ್ಟರೇಟ್ ಪ್ರಶಸ್ತಿ ಪ್ರದಾನ. ಇವರ ಕ್ಷೇತ್ರದಲ್ಲಿ ಹಲವಾರು ಜಿಲ್ಲೆಗಳಿಂದ ಬರುವಂತಹ ಭಕ್ತರಿಗೆ ಪ್ರತಿ ಗುರುವಾರ ಮತ್ತು ಅಮಾವಾಸ್ಯೆಗೆ ನಿತ್ಯ ಅನ್ನ ಸಂತರ್ಪಣೆ ದಾಸೋಹ ಇರುತ್ತದೆ. ಈ ಸೇವೆಯನ್ನು ಸುಮಾರು 15 ವರ್ಷಗಳಿಂದ ನೆರವೇರಿಸುತ್ತಾ ಬಂದಿರುತ್ತಾರೆ ಹಾಗೂ ಪೂಜ್ಯರು ಧಾರ್ಮಿಕ ಸಾಮಾಜಿಕವಾಗಿ ಎಲ್ಲ ಸಮುದಾಯದ ಜನರನ್ನ ಸೇರಿಸಿಕೊಂಡು ಸಮಾಜ ನಿರ್ಮಿಸಲು ಕೋಟೆ ಗೋಡೆಯಂತೆ ಶ್ರಮಿಸುತ್ತಾ ಬಂದವರು. ಹಲವಾರು ಬಡ ಕುಟುಂಬದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಆಸರೆಯಾದವರು, ನೊಂದವರಿಗೆ ಬೆಳಕಾದವರು. ವಿವಿಧ ಸಾಮಾಜಿಕ ಸಾಂಸ್ಕೃತಿಕ ಗುಂಪುಗಳು ಒಂದನ್ನೊಂದು ಸಹಕಾರದಿಂದ ಬಾಳ್ವೆ ನಡೆಸುವುದೇ ರಾಷ್ಟ್ರೀಯ ಭಾವೈಕ್ಯತೆಯಾಗಿದೆ. ವ್ಯಕ್ತಿಯ ವಿವಿಧ ಸಾಮಾಜಿಕ ವ್ಯತ್ಯಾಸಗಳನ್ನು ಒಪ್ಪಿಕೊಂಡು ಹಿತದೃಷ್ಟಿಯಿಂದ ಸಹಬಾಳ್ವೆ ನಡೆಸುವುದಾಗಿ ತಿಳಿ ಹೇಳುತ್ತಾ ಬಂದವರು. ವಿಶ್ವಗುರು ಬಸವಣ್ಣನವರ ತತ್ವ ಕಾಯಕವೇ ಕೈಲಾಸವನ್ನ ಚಾಚು ತಪ್ಪದೆ ಪಾಲಿಸಿದ ಅತ್ಯಂತ ಸರಳ ಹಾಗೂ ಸಾರ್ಥಕ ಜೀವನ ನಡೆಸಿ ಹಲವರಿಗೆ ಭವಿಷ್ಯ ಕಲ್ಪಿಸಿದ ನಡೆದಾಡುವ ದೇವರಾದ ಪರಮಪೂಜ್ಯ ಡಾ ಶ್ರೀ ಮಂಜುನಾಥ ಅಪ್ಪಾಜಿಯವರು ಪುಣ್ಯಕ್ಷೇತ್ರ